ಆತ್ಮೀಯ ಗೌರವಿತರು ಗ್ಲೋಬಲ್ ಶೈನ್ ಕಾಲೇಜಿನ ಮ್ಯಾನೇಜಿಂಗ್ ಡೈರೆಕ್ಟರ್ ಆದ ಮಿಸ್ಟರ್ ಅಫ್ಸರ್ ಶರೀಫ್ ಅವರೇ, ಈ ಕಾರ್ಯಕ್ರಮದ ಗಣ್ಯ ಅತಿಥಿಗಳಾಗಿರುವಂತಹ ನಮಗೆ ಅತ್ಯಂತ ಗೌರವಿತರು, ಶಾಹಿ ಶಿಕ್ಷಣ ಸಂಸ್ಥೆಯ ಸ್ಥಾಪಕ ಅಧ್ಯಕ್ಷರು ಮತ್ತು ಶೈಕ್ಷಣಿಕ ಕ್ಷೇತ್ರದಲ್ಲಿ ದೊಡ್ಡ ಮಟ್ಟದ ಒಂದು ಇನ್ಸ್ಪಿರೇಷನ್ ಆಗಿರುವಂತಹ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿ. ತುಮಕೂರಿನಲ್ಲಿ ಬೇರೊಂದು ವಿದ್ಯಾರ್ಥಿಗಳ ಕಾನ್ಫರೆನ್ಸ್ ಕಾರ್ಯಕ್ರಮ ಬರಬೇಕಾದ ಸಂದರ್ಭದಲ್ಲಿ ನಮ್ಗೆ ಈ ಸಂಸ್ಥೆಯ ಅಫ್ಸರ್ ಶರೀಫ್ ಅವರು ಫೋನ್ ಮಾಡಿ ನಮ್ಮಲ್ಲಿ ಶಾಹಿ ಗ್ಲೋಬಲ್ ಕಾಲೇಜ್ ಇದೆ, ಇಲ್ಲಿಗೆ ತಾವು ಬರಬೇಕು, 3 ತಿಂಗಳು ನಾವು ಭೇಟಿಯಾಗಿದ್ದೇವೆ ಮತ್ತು ಅದ್ರ ಜೊತೆಗೆ ನಾವು ಬೀದರಿಂದ ಕಾಲೇಜ್ ಸಾಹೇಬ್ ಬರ್ತಂತ ಹೇಳಿದಾಗ ನಾನು ಕೂಡ ಒಪ್ಪಿದ್ದೆ. ಯಾಕಂತ ಹೇಳಿದ್ರೆ ಬಹುಶಃ ಕಾಲೇಜ್ ಸಾಹೇಬ್ ಅವರು ಕರ್ನಾಟಕ ರಾಜ್ಯ ಮಾತ್ರಲ್ಲ, ರಾಷ್ಟ್ರ ಮಟ್ಟದಲ್ಲಿ ಶೈಕ್ಷಣಿಕ ಪ್ರೇರಣೆಗೆ ದೊಡ್ಡ ಮಟ್ಟದ ಶಕ್ತಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂತವರು. ಕಾಲೇಜ್ ಸಾಹೇಬ್ ಎಲ್ಲರ ಪರವಾಗಿ ಅಮೀರ್ ಸುಭಾಷ್ ನಾನು ಇವತ್ತು ಸಲ್ಲಿಸ್ತೇನೆ. ನನ್ನ ಮಗಳು ಕೂಡ ಬಿಜೆಪಿ ಶಾಹಿ ಕಾಲೇಜಿನಲ್ಲಿ 2 ವರ್ಷ ಶಿಕ್ಷಣ ಮಾಡಿದಂತ ಹೇಳಲಿಕ್ಕೆ ನಾನು ಕೂಡ ಇಚ್ಛಿಸುವಂತವರು. ಅದರ ಜೊತೆಗೆ ನಾನು ಈ ಒಂದು ಸಂಸ್ಥೆಯ ಅಫ್ಸರ್ ಶರೀಫ್ ಕುಟುಂಬಸ್ಥರನ್ನು ಕೂಡ ಈ ಒಂದು ಸ್ಥಳದಲ್ಲಿ ಬೇರೆ ವಾಣಿಜ್ಯಕ್ಕೆ ಬರಬೇಕಂತ ಇಚ್ಛೆ ಇದ್ರು ಕೂಡ ಕಾಲೇಜ್ ಸಾಹೇಬ್ ಹಿರಿಯರು ಇದನ್ನೊಂದು ಶೈಕ್ಷಣಿಕ ಕೇಂದ್ರವಾಗಿ ಪರಿವರ್ತನೆ ಮಾಡಿ ಅಂತ ಹೇಳಿದಾಗ ತಕ್ಷಣ ಅದನ್ನು ಒಪ್ಪಿಕೊಂಡು ಇವತ್ತು ಸಮಾಜ ಸರ್ವರಿಗೆ ಕೂಡ ಪ್ರಯೋಜನ ಶಿಕ್ಷಣ ಕೇಂದ್ರವನ್ನು ಸ್ಥಾಪಿಸಿದ ತನ್ನ ಮನೋಭಾವತೆ ಇವತ್ತು ಎಲ್ಲರಿಗೂ ಒಂದು ಮಾದರಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇವತ್ತು ಕಾಲೇಜ್ ಸಾಹೇಬ್ ಹೇಳಿದ ಸಂದರ್ಭದಲ್ಲಿ ಎಲ್ಲರೂ ಒಪ್ತಾರ ಅಂತ ಹೇಳಿಕ್ಕೆ ಆಗ್ತದೆ. ಬಹುಶಃ ತಾವು ಇವತ್ತು ಅಫ್ಸರ್ ಶರೀಫ್ ಒಪ್ಪಿ ಅವರ ಮೇಲೆ ವಿಶ್ವಾಸ ಇಟ್ಟುಕೊಂಡು ಇದನ್ನು ಪರಿವರ್ತನೆ ಮಾಡಿ ಬೇರೆಲ್ಲರಿಗೂ ಕೂಡ ಒಂದು ಮಾದರಿ ಮತ್ತು ಇನ್ಸ್ಪಿರೇಷನ್ ಆಗಿರ್ತದೆ. ನಾವು ಕೂಡ ಈ ರೀತಿ ಮಾಡಿದ ಯಶಸ್ವಿ ಆಗ್ತದೆ ಎಂಬ ತೋರಿಸಿಕೊಡುವಂತ ದೊಡ್ಡ ಮಟ್ಟದ ನೇತೃತ್ವ ವಹಿಸಿಕೊಂಡಿರುವುದು ಮತ್ತು ಇಲ್ಲಿಯ ವಿದ್ಯಾರ್ಥಿಗಳ ಪ್ರಯೋಜನ ಕೆಲಸ ಮಾಡೋದು ಕೂಡ ನಮ್ಗೆ ಅತ್ಯಂತ ಸಂತೋಷ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಈಗ ತಾವೆಲ್ಲ ಭಾಗಿವಂತರು ಯಾವ ಲಕ್ಕಿ, ಯಾಕೆ ಇವರು ಒನ್ ಆಫ್ ದ ಗುಡ್ ಇನ್ಸ್ಟಿಟ್ಯೂಷನ್ಸ್, ಇವರು ಒನ್ ಆಫ್ ದಿ ಅತ್ಯುತ್ತಮವಾದ ಶಿಕ್ಷಣ ಸಂಸ್ಥೆ ತನ್ನ ಶಿಕ್ಷಣದ ನಿರ್ವಹಿಸಿದ ಕೆಲಸ ಇವತ್ತು ಆಗ್ತದೆ. ಆದ ಕಾರಣ ನೀವು ನಿಮ್ಮ ತಂದೆ ತಾಯಿಗಳು ಈ ಶಾಲೆಯ ನಿಮ್ಮ ವ್ಯಕ್ತಿತ್ವ ಬೆಳೆಸಿಕೊಳ್ಳಲಿಕ್ಕೆ ಸಹಕಾರ ಕೊಟ್ಟಂತ ಪ್ರತಿಯೊಬ್ಬರು ಕೂಡ ನೀವು ಜೀವನ ಪೂರ್ತಿ ನೆನಪಿಟ್ಕೊಳ್ಬೇಕು ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ನೀವು ಇಂಜಿನಿಯರ್ ಆಗ್ಬಹುದು, ಅಡ್ವೊಕೇಟ್ ಆಗ್ಬಹುದು, ಡಾಕ್ಟರ್ ಆಗ್ಬಹುದು, ದೊಡ್ಡ ಸ್ಥಾನಕ್ಕೆ ಹೋಗ್ಬಹುದು. ಇಲ್ಲಿಯವರು ಕೂಡ ಈ ಒಂದು ಕ್ಯಾಂಪಸ್ ಅನ್ನು ತಾವು ಮಾಡುವಂತ ಸಾಧ್ಯ. ಯಾಕೆ ಈ ಕ್ಯಾಂಪಸ್ ಇಂದ ತಾವು ಹೊರಗೆ ಹೋದ ಸಂದರ್ಭದಲ್ಲಿ ನೀವು ನಿಮ್ಮ ತಂದೆ ತಾಯಿಯರ ಆಸ್ತಿ ಸಂಪರ್ಕ ಮಾತ್ರ ಅಲ್ಲ, ತಂದೆ ತಾಯಿಯರ ಆಸ್ತಿ ಸಂಪರ್ಕ ಜೊತೆಯಲ್ಲಿ ಈ ಸಮಾಜದ ಸಮುದಾಯದ ಒಂದು ದೇಶ ಸಂಪತ್ತಾಗಿ ಮಾಡಿಕೊಂಡು ಶಿಕ್ಷಣವನ್ನು ಈ ಶೈಕ್ಷಣಿಕ ಕ್ಷೇತ್ರದಲ್ಲಿ ಕೊಡ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ನಾನು ಯಾವ ಒಂದು ಮಾತು ಯಾವಾಗಲೂ ಹೇಳ್ತಾ ಇದ್ದೇನೆ, ನಿಜವಾದ ದೇಶ ಪ್ರೇಮ ಅಂತ ಹೇಳಿದ್ರೆ ಕಾಲೇಜ್ ಸಾಹೇಬ್ ನಂದವರು, ಈ ನಮ್ಮ ಅಫ್ಸರ್ ಶರೀಫ್ ನಂದವರು, ಇನ್ನಿತರ ಯಾರು ಶೈಕ್ಷಣಿಕ ಕೇಂದ್ರವನ್ನು ಪ್ರಾರಂಭ ಮಾಡಿ ಮಕ್ಕಳಿಗೆ ಅತ್ಯುತ್ತಮವಾದ ಶಿಕ್ಷಣ ಕೊಡ್ತಾರಲ್ಲ ಅವರು ನಿಜವಾದ ದೇಶದ ಪ್ರೇಮಿಗಳು ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂತವರು. ಭಾರತ ದೇಶ ವಿಶ್ವದಲ್ಲೇ 1ನೇ ಸ್ಥಾನಕ್ಕೆ ಬರಬೇಕಂತ ಹೇಳಿ ಪ್ರತಿಯೊಬ್ಬರ ಕನಸು. ಭಾರತ ದೇಶ ವಿಶ್ವದಲ್ಲೇ 1ನೇ ಸ್ಥಾನಕ್ಕೆ ಬರಬೇಕಾದ್ರೆ ನಾವು ಶಾಸಕರು ಮತ್ತು ಮಂತ್ರಿಗಳು ವಿಧಾನಸಭೆಯಲ್ಲಿ ಕೂತ್ಕೊಂಡವರು ಬಲಿಷ್ಠ ಆದರೆ ಭಾರತ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯವಿಲ್ಲ. ಪಾರ್ಲಿಮೆಂಟ್ ಅಲ್ಲಿ ಕೂತ್ಕೊಳ್ಳುವಂತ ಸಂಸದರು ಮತ್ತು ಪಾರ್ಲಿಮೆಂಟ್ ಅಲ್ಲಿ ಕೂತ್ಕೊಳ್ಳುವಂತ ಮಂತ್ರಿಗಳು ಬಲಿಷ್ಠ ಆದರೂ ಕೂಡ ಭಾರತ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯವಿಲ್ಲ. ಎಸಿ ರೂಮ್ ಅಲ್ಲಿ ಕೂತ್ಕೊಳ್ಳುವಂತ IAS ಅಧಿಕಾರಿಗಳು ಮತ್ತು ಎಸಿ ರೂಮ್ ಅಲ್ಲಿ ಕೂತ್ಕೊಳ್ಳುವಂತ ವ್ಯಾಪಾರಸ್ಥರು ಬಲಿಷ್ಠ ಆದರೂ ಕೂಡ ಭಾರತ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯವಿಲ್ಲ. ಭಾರತ ದೇಶ ಬಲಿಷ್ಠವಾಗಬೇಕಾದ್ರೆ ಅದು ಕ್ಲಾಸ್ ರೂಮ್ ಅಲ್ಲಿ ಕಲಿಯುವಂತ ವಿದ್ಯಾರ್ಥಿನಿಯರು, ಪ್ಲೇ ಗ್ರೌಂಡ್ ಅಲ್ಲಿ ಆಡುವಂತ ವಿದ್ಯಾರ್ಥಿನಿಯರು ಬಲಿಷ್ಠವಾದಾಗ ಮಾತ್ರ ಈ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯವಾಗ್ತಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕೆ ಶಿಕ್ಷಣವನ್ನು ಈ ಒಂದು ಸಂಸ್ಥೆ ಕೊಡ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ತಾವೆಲ್ಲರೂ ಕೂಡ ಅತ್ಯುತ್ತಮವಾದ ಶಿಕ್ಷಣ ಪಡೆದುಕೊಂಡು ಮುಂದೆ ಬರುವಂತ ಅವಕಾಶ ಆಗಬೇಕು. ನೀವು ಬರೀ 2024, 25, 2030 ಇದಕ್ಕೆ ಬೇಕಾಗುವ ಶಿಕ್ಷಣ ಅಲ್ಲ, 2050, 2060 ಯಾವ ಆವತ್ತಿನ ಕಾಲದಲ್ಲಿ ಸಮಾಜದ ಮುಖ್ಯವಾಹಿನಿ ಇರ್ತಾವ ಆ ಒಂದು ಸ್ಪರ್ಧಾತ್ಮಕ ಯುಗದಲ್ಲಿ ಕೂಡ ನೀವು ಸ್ವಾಭಿಮಾನ ಬದುಕನ್ನು ಕಾಣುವ ಕನಸು ಏನಿದೆ ಅಲ್ಲ, ಅದಕ್ಕೆ ಅನುಗುಣವಾಗಿ ನಿಮ್ಮ ಶಿಕ್ಷಣ ಮತ್ತು ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ.
ಹಾಗಾಗಿ ಅಂತ ಅತ್ಯುತ್ತಮವಾದ ಶಿಕ್ಷಣ ಮತ್ತು ವ್ಯಕ್ತಿತ್ವ ರೂಪಿಸುವಂತ ಕೆಲಸ ಕೂಡ ಈ ಒಂದು ಸಂಸ್ಥೆಯಿಂದ ಆಗ್ತಾ ಇರೋ ಅತ್ಯಂತ ಸಂತೋಷ ಹೇಳಿಕೆ ನಾನು ಬಯಸುತ್ತೇನೆ. ನಾನು ಯಾವಾಗ ಹೇಳ್ತಾ ಇದ್ದೇನೆ IEC ಈ ಮೂರು ನಮ್ಮ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಬರಬೇಕು. ಮತ್ತೆ ಯಾಕಂತ ಹೇಳಿದ್ರೆ ಒಂದು ಕಾಲದಲ್ಲಿ ಇಂಟೆಲಿಜೆಂಟ್ ಕಾಂಟೆಂಟ್ ನೀವು ಅತ್ಯಂತ ಯಶಸ್ವಿ ಎಂಬ ಭಾವ ಹಿಂದಿನ ಕಾಲದಲ್ಲಿ IQ is important. That is the main ಒಂದು ವಿದ್ಯಾರ್ಥಿ IQ is the main for the success ಎಂಬ ಭಾವನೆ. ಈಗ IQ ಮಾತ್ರ ಅಲ್ಲ, ಈಗ ಜಾಸ್ತಿ ಎಜುಕೇಶನ್ ಪಡೆದವನು ಜಾಸ್ತಿ ಸಮಸ್ಯೆ ಆಗುವ ಪರಿಸ್ಥಿತಿ ಆಗಿದೆ. ಸೊ IQ is not important. Along with IQ, EQ also is important. EQ means emotional content, ಮಾನವೀಯತೆ, ಸೋಲ್ತ, ಪ್ರೀತಿ, ವಿಶ್ವಾಸ. ನೀವು ನಿಜವಾಗಿ ಎಡಕೆಟಾಗಿ ಪೊಲೀಸ್ ಆಫೀಸರ್ ಆಗಿ ಅಥವಾ ನೀವು ವ್ಯವಹಾರ ಮಾಡುವಾಗ ಅತ್ಯಂತ ಪ್ರೀತಿಯಿಂದ, ಅತ್ಯಂತ ಮಾನವೀಯತೆಯಿಂದ, ಸೋದರತೆಯಿಂದ, ಸೌಹಾರ್ದತೆಯಿಂದ ಆ ನಿಮ್ಮ ಕೆಲಸಗಳನ್ನು ಮಾಡಿದಾಗ ನೀವು ಅತ್ಯಂತ ಪ್ರೀತಿಗೆ ಪಾತ್ರರಾಗುವ ಡಾಕ್ಟರ್ ಆಗ್ತೀರಿ, ಇಂಜಿನಿಯರ್ ಆಗ್ತೀರಿ, ಅಡ್ವೊಕೇಟ್ ಆಗ್ತೀರಿ. ಆ ಒಂದು ವ್ಯಕ್ತಿತ್ವ ನಿಮ್ಗೆ ಇವತ್ತು ಕಾಲೇಜ್ ಸಂದರ್ಭದಲ್ಲಿ ಅದು ಮೈಗೂಡಿಸಿಕೊಂಡು ಬರುವಂತ ಅವಕಾಶ ಆಗ್ಬೇಕಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಈಗಿನ ಆಧುನಿಕ ಮತ್ತು ತಂತ್ರಜ್ಞಾನ ಕಾಲದಲ್ಲಿ EQ ಸಮಾನತೆ ಮನೋಭಾವ ಬರ್ಲಿಕ್ಕೆ ಅಷ್ಟು ಸುಲಭ ಇಲ್ಲ. ಯಾಕಂತ ಹೇಳಿದ್ರೆ ಎಲ್ಲರೂ ಕೂಡ ಸೆಲ್ಫ್ ಫೋಟೋ ತೆಗೆದು ಸೆಲ್ಫಿಶ್ ನ ಪರಮಾವಧಿ ಆಗಿದ್ದಾರೆ. ನಾನು ಮಾತ್ರ ಪಕ್ಕದ ಆಲೋಚನೆ ಯಾರಿಗೂ ಇಲ್ಲದಂತ ವಿಚಾರ ಇವತ್ತು ಬಂದಿದೆ. ಅದಕ್ಕಾಗಿ ಬಹುಶಃ ಈ ಒಂದು ನೀವು ಮಾತ್ರ ಅಲ್ಲ, ಯಾಕಂತ ಹೇಳಿದ್ರೆ ಇವತ್ತು ಒಬ್ಬರ ಸಂತೋಷವನ್ನು ಹಂಚುವುದೇ ಬಹಳ ಕಷ್ಟದ ಪರಿಸ್ಥಿತಿ ಆಗಿದೆ. ನೀವೊಬ್ಬರ ಸಂತೋಷವನ್ನು ಹಂಚದಿದ್ರೆ ಇನ್ನೊಬ್ಬರ ಕಷ್ಟವನ್ನು ಹಂಚಲಿಕ್ಕೆ ನಿಮಗೆ ಸಾಧ್ಯವಿಲ್ಲ ಅಂತ ಹೇಳಿಕ್ಕೆ ನಾನು ಬಯಸ್ತೇನೆ. ಫಸ್ಟ್ ಇನ್ನೊಬ್ಬರು ಸಂತೋಷ ಹಂಚಿದಂತ ಮನೋಭಾವವನ್ನು ಹಮ್ಮಿಕೊಳ್ಬೇಕು. ಇನ್ನೊಬ್ಬರ ಸಂತೋಷ ಹಂಚಲಿಕ್ಕೆ ಪ್ರಾರಂಭ ಮಾಡಿದ್ರೆ ಆಟೋಮ್ಯಾಟಿಕ್ ಇನ್ನೊಬ್ಬರ ಕಷ್ಟವನ್ನು ಕೂಡ ಹಂಚುವಂತ ಮನೋಭಾವ ನಿಮ್ಗೆಲ್ಲರಿಗೂ ಕೂಡ ಬರ್ತದೆ ಅಂತ ಹೇಳಿಕ್ಕೆ ನಾನು ಹೆಚ್ಚಿಸ್ತೇನೆ. ಅದಕ್ಕಾಗಿ IQ ಮತ್ತು EQ ಬರ್ಬೇಕಾದ್ರೆ ನಿಮ್ಗೊಬ್ಬ SQ ಕೂಡ ಬೇಕು. SQ ಅಂತ ಹೇಳಿದ್ರೆ ಅದು ಸ್ಪಿರಿಚುವಲ್ ಕಾನ್ಫಿಡೆಂಟ್, ದೇವರ ಭಯ. ಈ ಮೂರು ಯಾವುದಿದೆಯಾ ನಿಮ್ಮ ಅತ್ಯುತ್ತಮವಾದ ಸತ್ಯದಲ್ಲಿ ಬಂದು ನಿಂತು ಅವರಿಗೆ ದೊಡ್ಡ ಮಟ್ಟದ ಒಂದು ಶಕ್ತಿ ಸಮಾಜಕ್ಕೆ, ಸಮುದಾಯಕ್ಕೆ, ಒಂದು ದೇಶಕ್ಕೆ ಆಗ್ತದೆ ಅಂತ ಹೇಳಿಕ್ಕೆ ನಾನಿವತ್ತು ಬಯಸುವಂತದ್ದು. ಆ ರೀತಿಯ ವ್ಯಕ್ತಿತ್ವವನ್ನು ತಾವು ಮೈಗೂಡಿಸಿಕೊಂಡು ಬರ್ಬೇಕಂತ ಹೇಳಿಕ್ಕೆ ನಾನಿವತ್ತು ಬಯಸ್ತೇನೆ. ಅದ ಕಾರಣ ಬಹುಶಃ ನೀವು ನಿಮ್ಮ ಅತ್ಯುತ್ತಮ ದೊಡ್ಡ ಅತ್ಯಂತ ಯಶಸ್ವಿಯ ಆ ಒಂದು ವ್ಯಕ್ತಿತ್ವ ರೂಪಿಸಿಕೊಂಡು ಬಹುಶಃ ದೊಡ್ಡ ಮಟ್ಟ ಸ್ಥಾನಕ್ಕೆ ಬರುವ ಅವಕಾಶ ನಿಮ್ಮೆಲ್ಲರಿಗೂ ಆಗ್ಬೇಕು. ಬಹುಶಃ ತಾವೆಲ್ಲರೂ ಕೂಡ ಇವತ್ತು ಬಹುತೇಕ how many are in science? And our BCom, commerce, good. All subjects are very important for the society. ಎಲ್ಲರಿಗೂ ಕೂಡ ಅವರದ್ದು ವಿಶೇಷವಾದ ಮಹತ್ವ ಇದೆ. ಸೈನ್ಸ್ ಸ್ಟೂಡೆಂಟ್ಸ್ ಮಹತ್ವ ಇದೆ, ಕಾಮರ್ಸ್ ಸ್ಟೂಡೆಂಟ್ ಮಹತ್ವ ಇದೆ. ಪ್ರತಿಯೊಬ್ಬರು ಕೂಡ ಇವತ್ತು ನೀವು ಮಾಡಿದ ದುಡ್ಡಿಗೆ ಲೆಕ್ಕ ಬೇಕಾದ್ರೆ ಅವ್ರು ಬೇಕು, ಅಕೌಂಟೆನ್ಸ್ ಬೇಕಿಲ್ಲದೆ ಅವ್ರು ಎಲ್ಲರೂ ಕೂಡ ಒಬ್ಬರಿಗೊಬ್ಬರಿಗೆ ಸಹಕಾರ ಮಾಡಿಕೊಂಡು ಹೋಗುವಂತ, ಒಬ್ಬರಿಗೆ ಕೋಆರ್ಡಿನೇಷನ್ ಮಾಡಿಕೊಂಡು ಸಮಾಜ ಇವತ್ತು ನಮ್ಗೆ ಇವತ್ತು ಅತಿ ಅಗತ್ಯ ಅಂತ ಕೂಡ ನಾನು ಹೇಳಿಕ್ಕೆ ನಾನು ಇವತ್ತು ಬಯಸ್ತೇನೆ. ಮತ್ತೆ ಸೈನ್ಸ್ ವಿದ್ಯಾರ್ಥಿಗಳಿಗೆ ನಾನು ಶುಭಾಶಯ ಸಲ್ಲಿಸುವಂತ, ಯಾಕೆ ನನಗೆ ಬಹಳ ಚೆನ್ನಾಗಿ ಗೊತ್ತಿದೆ ಸೈನ್ಸ್ ಏನಷ್ಟು ಸುಲಭ ಇದೆ. ನೀವು ಸೈನ್ಸ್ ಕಲಿಯುವವರೆಲ್ಲರೂ ಕೂಡ ಮತ್ತು 600 ಮಾರ್ಕ್ಸ್ ತೆಗೆದುಕೊಂಡು ನಾನು ನೋಡಿದ್ದೇನೆ. ಇದು ದೇವರ ವಿಶೇಷ ಅದೊಂದು ಶಕ್ತಿ ಕೊಡುವಂತ ವಿಚಾರ ಆಗಿದೆ. ಯಾಕಂದ್ರೆ ನನ್ನನ್ನು ಕೂಡ ಬಹುಶಃ ಸೈನ್ಸ್ಗೆ ಸೇರಿಸಿತ್ತು ಫಸ್ಟ್ ವಿಷಯ. ನಾನು ಸೈನ್ಸ್ ವಿಶೇಷ ಮುಗಿದಾಗ ನನ್ನ ಮಾರ್ಕ್ ಜಾಸ್ತಿ ಇರಲಿಲ್ಲ, ಮೀಡಿಯಂ ಆವರೇಜ್ ಮಾರ್ಕ್. ನನ್ನ ಅನ್ನ ಅವರ ಕಾಲದ ಡಾಕ್ಟರ್, ನನ್ನನ್ನು ಡಾಕ್ಟರ್ ಇಂಜಿನಿಯರ್ ಮಾಡ್ಬೇಕಂತ 89 ಆ ವರ್ಷದಲ್ಲಿ ನನ್ನ ಚಿಂತನೆ ಇತ್ತು. ಆಗ 10th ಆಗಿ LHS ಅಲ್ಲಿ ಸೈನ್ಸ್ ಫಸ್ಟ್ ಸೇರಿದಾಗ ಫಸ್ಟ್ ಪ್ರಿನ್ಸಿಪಲ್ ಸೀಟ್ ಕೊಡ್ಲಿಲ್ಲ. ಲಾಸ್ಟ್ ನಾವು 5 ಜನ ಇದ್ದೇವೆ. ಹೇಳಿದ್ರು ಫಾದರ್ ನನ್ನ ಹತ್ರ, ನಾವು ಸೀಟ್ ಕೊಡ್ತೇವೆ, ಮೈ ಡ್ಯಾಡ್ ಜನ ಮೇಲೆ ಅವರು ನಿಮ್ಮ ತಂದೆ ಬೇರೆ ಬೇರೆ ರೀತಿಯ ನಮಗೆಲ್ಲ ಉಪಕಾರ ಮಾಡಿದ್ದಾರೆ. ಬಟ್ ಐ ಆಮ್ ಟೆಲ್ಲಿಂಗ್ ಯು, ಯು ಆರ್ ಡಿಗ್ಗಿಂಗ್ ಯುವರ್ ಓನ್ ಗ್ರೇವ್. ನಿಮ್ಗೆ ದಾಗಲಿಕ್ಕಿಲ್ಲ, ನೀವು ನಿಮ್ಮದು ಮುಂದೆ ಎಲ್ಲಿ ನೀವು ನೋಡ್ತಾ ಇದ್ದೀರಿ ಅಂತ. ಇಲ್ಲ ಫಾದರ್ ನಾವು ಪಾಸ್ ಆಗ್ತೇವೆ, ತೊಂದರಲ್ಲ ಅಂತ ಹೇಳಿದ್ರು. ಆಯ್ತಾಗ ಫಸ್ಟ್ ಟರ್ಮ್ ಅಲ್ಲಿ ಎಷ್ಟು ಮಾರ್ಕ್ ಇದೆ ಅಂತ ಕೇಳಿದ್ರು. ಆಗ 3 ತಿಂಗಳಿಗೆ ಒಂದು ಎಕ್ಸಾಮ್ ಇತ್ತು ನಮಗೆ. ಫಸ್ಟ್ ಟರ್ಮ್ ಮನಿ ಮಾರ್ಕ್ಸ್ ಬೇಕಂತೆ. ನಾನು ಬೇರೆ ಫ್ರೆಂಡ್ಸ್ ಹೇಳಿದೆ, ಯಾಕೆ ಸುಮ್ಮನೆ ಜಾಸ್ತಿ ಹೇಳುದು. ಐ ಸೆಡ್ ಫಾದರ್ ವೇಟಿಂಗ್ 60%. ಫಾದರ್ ಡೋಂಟ್ ಗೋ ಟು ಹೈ, 35%, ದಟ್ ಇಸ್ ಎನಫ್ ಅಂತ ಹೇಳೋದು ಮಾತು ಹೇಳ್ಕೊಂಡು ನನಗೆ ನಾವು ಸೇರ್ಬೇಕು ಕೂತ್ಕೊಂಡಾಗ ನನ್ಗೆ ಇಲ್ಲಿ ಥಿಯರಮ್ಸ್ ಅರ್ಥ ಆಗುದಿಲ್ಲ, ಬಯಾಲಜಿ ಅರ್ಥ ಆಗುದಿಲ್ಲ, ಫಿಸಿಕ್ಸ್ ಅರ್ಥ, ಕೆಮಿಸ್ಟ್ರಿ ಅರ್ಥ ಆಗುತ್ತೆ. ಆಮೇಲೆ ಗೊತ್ತಾಯ್ತು ಫಾದರ್ ಹೇಳಿದ್ರು ಕರೆಕ್ಟ್, ಈ ಸೈನ್ಸ್ ಅರ್ಥ ಆಯ್ತು, ನಮ್ಗೆ ಇರುವಂತ ವಿಚಾರ ಇದ್ದು ಅಲ್ಲ ಅಂತ ಹೇಳಿ ಮತ್ತೆ ಅಲ್ಲಿ ನಾವು ಆರ್ಟ್ಸ್ಗೆ ಶಿಫ್ಟ್ ಆಗಿ ಮತ್ತೆ ಲಾ ಕಾಲೇಜ್ ಆಗಿ ಬಹುಶಃ ಇವತ್ತು ಈ ರೀತಿಯ ಒಂದು ವಿಚಾರದಲ್ಲಿ ಇದ್ದೇವೆ. ಅವನ
ಗೊತ್ತಿತ್ತು, ಆದ್ರೆ ಡಾಕ್ಟರ್ ಆಗಲಿಲ್ಲ. ಅದು ನಾನು ಡಾಕ್ಟರ್ ಎಲ್ಲ ಮಂತ್ರಿ ಆಗುವಂತ ಅವಕಾಶ ದೇವರು ಕೊಟ್ಟದ್ದು ಹೇಳಿಕೆ ನಾನು ಬಯಸ್ತೇನೆ. ನಾನು ಎನ್ವಿರಾನ್ಮೆಂಟ್, ನಾನು ಲಾ ಪ್ರಾಕ್ಟೀಸ್ ಮಾಡಬೇಕಿತ್ತು ಅಥವಾ ಜಡ್ಜ್ ಆಗ್ಬೇಕಂತ ಆಲೋಚನೆ ಕನಸು ಮನೆಯವರಿಗಿತ್ತು. ನಾನು ಎನ್ವಿರಾನ್ಮೆಂಟ್ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಕೂಡ ಆಗಲಿಲ್ಲ, ಜಡ್ಜ್ ಕೂಡ ಆಗ್ಲಿಕ್ಕೆ ಆಗಲಿಲ್ಲ. ಆದ್ರೆ ಸಭಾಧ್ಯಕ್ಷ ಸ್ಥಾನದಲ್ಲಿ ಕೂತ್ಕೊಂಡು ಜಡ್ಜಿನ ಕೆಲಸ ಮಾಡುವ ಅವಕಾಶ ನಾವು ಪ್ರಾಮಾಣಿಕ ಕೆಲಸ ಮಾಡಿ ದೇವರು ಇಲ್ಲಿ ಮುಟ್ಟಿಸ್ತಾರೆ ಯಾರು ಕೂಡ ಊಹಿಸಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ನಿಯತ್ ಮತ್ತು ವರ್ತಿಸಿಕೊಂಡ ಆಲೋಚನೆ ಬೇಕು. ಪ್ರೀತಿ ಅಸೂಯೆ ಇಲ್ಲದಂತಹ ಪ್ರೀತಿಯ ವಾತಾವರಣದಲ್ಲಿ ಒಂದಲ್ಲೊಂದು ದಿನ ವಿಶ್ವಾಸ ದೊಡ್ಡ ಕನಸಂತ ಬಿಟ್ಟು ಚೆನ್ನಾಗಿ ಕಲಿಬೇಕನ್ನ ಕೂಡ ಕೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇವತ್ತು ನಾನು ಕಾಮರ್ಸ್ ಸ್ಟೂಡೆಂಟ್ ವರ್ಷ ಮುಂದಿನ ದಿನದಲ್ಲಿ CA ಅಕೌಂಟೆಂಟ್ ಹೋದಂತ ಸಂದರ್ಭ ಲಾಟ್ ಆಫ್ ಆಪರ್ಚುನಿಟೀಸ್ ಇತ್ತು. CAಗೆ ಬೆಸ್ಟ್ ರಿಸಲ್ಟ್ ಅದಕ್ಕೆ ತಿಳಿದ್ರೆ ಎಲ್ಲಾ ವಿಚಾರದಲ್ಲಿ ಕೂಡ ಇವೆಲ್ಲ ಕೂಡ ದೊಡ್ಡ ಸ್ಥಾನಕ್ಕೆ ಹೋಗುವಂತ ಅವಕಾಶ ಆಗ್ತದೆ. ಇವತ್ತು ನಮ್ಮನ್ನು ಸಂಸ್ಥೆಗಳ ಪ್ರೀತಿಪೂರ್ವಕವಾಗಿ ಕರೆದಿದ್ದಾರೆ. ಒಂದು ನಾನು ಶಾಸಕನಾಗಿದ್ದೆ. ನಾನು ಕರ್ನಾಟಕ ರಾಜ್ಯದ 4 ದೊಡ್ಡ ಮಟ್ಟದ ಇಲಾಖೆಯನ್ನು ಅತ್ಯಂತ ಸಣ್ಣ ವಯಸ್ಸಿನಲ್ಲಿ ಆರೋಗ್ಯ ಇಲಾಖೆಯಲ್ಲಿ, ಆಹಾರ ಇಲಾಖೆಯಲ್ಲಿ, ನಗರಾಭಿವೃದ್ಧಿ ಇಲಾಖೆಯಲ್ಲಿ, ವಸತಿ ಇಲಾಖೆ ಸಚಿವನಾಗಿ ನಾನು ಕೆಲಸ ಮಾಡಿದ್ದೇನೆ. ಅಷ್ಟು ಮಾತ್ರ ಅಲ್ಲ, ಈಗ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಪ್ರತಿಪಕ್ಷ ನಾಯಕನಾಗಿದ್ದಾಗ ಅವರ ಅಸಿಸ್ಟೆಂಟ್ ಆಗಿ ಉಪನಾಯಕನಾಗಿ ನಾನು ಕೂಡ ಕೆಲಸವನ್ನು ನಿರ್ವಹಿಸಿ ಈಗ ನಾನು ಬಹುಶಃ ಸಭಾಧ್ಯಕ್ಷ ಕೂತ್ಕೊಂಡಿದ್ದೇನೆ. ಇದಕ್ಕೆಲ್ಲಕ್ಕಿಂತ ಮೇಲಾಗಿ ನಾನು ಯಾಕೆ ಇವತ್ತು ನಿಮ್ಮ ಚೇರ್ಮನ್ ಅಲ್ಲಿ ಕಟ್ಟಿದ್ದಾರೆ ಅಂತ ಹೇಳಿದ್ರೆ 30-35 ವರ್ಷಗಳ ಹಿಂದೆ ನಾನು ಕೂಡ ನಿಮ್ಮ ಹಾಗೆ ಕೊನೆ ಬೆಂಚಿನಲ್ಲಿ ಕೂತ್ಕೊಂಡು ಬೇರೆಯವರ ಭಾಷಣವನ್ನು ಕೇಳ್ತಾ ಇದ್ದೆ. 35 ವರ್ಷಗಳ ಹಿಂದೆ ಕೊನೆ ಬೆಂಚಲ್ಲಿ ಕೂತ್ಕೊಂಡ UT ಖಾದರ್ ಇವತ್ತು ರಾಜ್ಯದ ವಿಧಾನಸಭೆ ಸಭಾಧ್ಯಕ್ಷ ಸ್ಥಾನಕ್ಕೆ ಹೋಗುವುದಾದ್ರೆ ಅದು UT ಖಾದರ್ ನಿಮ್ಮಲ್ಲಿ ಕೂತ್ಕೊಂಡು ನನ್ನನ್ನ ಖಾದರ್ ಸಾಹೇಬ್ರನ್ನ ನಮ್ಮ ತಹಸೀಲ್ದಾರ್ कर्नाटक असेंबली के स्पीकर UT कादर का टुमकुर दौरा। टुमकुर की मशहूर ग्लोबल शाहीन कॉलेज की तकरीब में स्पीकर UT कादर ने की शिरकत। शाहीन ग्रुप ऑफ इंस्टीट्यूशन के चेयरमैन डॉक्टर अब्दुल कदीर, टुमकुर के DDPU डॉक्टर बाल गुरुमूर्ति, ग्लोबल शाहीन कॉलेज के चेयरमैन अफजल शरीफ व दीगर इस फंक्शन में मौजूद थे। 20 अगस्त 2024 बरोज मंगल हुए इस इजलास से UT कादर ने खिताब किया। शाहीन कॉलेज बीदर और ग्लोबल शाहीन कॉलेज टुमकुर की खिदमत की UT कादर ने सताइश की। कर्नाटक लेजिस्लेटिव असेंबली के स्पीकर UT कादर ने इस बात पर खुशी व मसरत का इजहार किया कि पेशे से ताजिर अफजल शरीफ एक शादी महल तामीर करने का मंसूबा बना बैठे थे, लेकिन जब अफजल शरीफ की मुलाकात बीदर के डॉक्टर अब्दुल कदीर से हुई तो उन्होंने शादी महल के बजाय तालीमी इदारा शुरू करने का फैसला लिया। आज इस तालीमी इदारे से कई लड़कियों का मुस्तकबिल संवर रहा है। मुस्लिम समाज में तालीम आम हो रही है। UT कादर ने कहा कि कोई भी समाज कौम तालीम के जरिए ही तरक्की हासिल कर सकती है। UT कादर ने मॉडर्न एजुकेशन के साथ दीनी तालीम से भी नौजवान नस्ल को आरास्ता करने की जरूरत पर जोर दिया। UT कादर ने हुकूमत की जानिब से शाहीन तालीमी इदारे की तरक्की के लिए हर मुमकिन ताउन फराहम करने का भरोसा दिया। शाहीन तालीमी इदारा जात के चेयरमैन डॉक्टर अब्दुल कदीर ने कहा कि अफजल शरीफ ने शादी महल को तालीमी महल में तब्दील करते हुए शहर टुमकुर के अवाम के लिए एजुकेशन का एक बड़ा मौका फराहम किया है और वो अपनी इस कोशिश में कामयाब हो रहे हैं। डॉक्टर अब्दुल कदीर ने कहा कि इस तरह के तालीमी इदारे हर शहर में कायम होने चाहिए, जहां तालीम के साथ तरबियत, अखलाकी तरबियत की जानिब भी तवज्जो दी जाए। इस मौके पर DDPU टुमकुर डॉक्टर बाल गुरुमूर्ति ने कहा कि मुस्लिम समाज में या तो इंतहाई अमीर लोग हैं या फिर इंतहाई गरीब लोग हैं, जबकि दीगर मजहबों में मिडिल क्लास की तादाद ज़्यादा है। लिहाजा मुस्लिम समाज के गरीब तबके को मिडिल क्लास में लाने की कोशिशें होनी चाहिए। आपने कहा कि मुसलमान भी आला तालीम हासिल करते हुए
मुल्क की डेमोक्रेसी ब्यूरोक्रेसी का हिस्सा बने। इस मौके पर ग्लोबल शाहीन तालीमी इदारे के चेयरमैन अफजल शरीफ ने यूटी कादर की आमद पर खुशी का इजहार किया और ये बात कही कि डॉक्टर अब्दुल कदीर की रहनुमाई में टुमकुर में ये इदारा भी तरक्की कर रहा है। हर साल पीयूसी दूम के बेहतरीन रिजल्ट्स सामने आ रहे हैं। खास तौर पर लड़कियों को महफूज माहौल में, सेफ माहौल में यहाँ तालीम और तरबियत फराहम की जा रही है। जनूबी हिंद न्यूज़ रिपोर्ट। बताया गया कि शादी महल बनने वाला था, लेकिन एक तालीमी महल, एजुकेशन का महल बन चुका है। I am very happy to take part in the function of Global Shine Tumkur and to address the students over here. I appreciate and I congratulate the management committee for having this wonderful campus over here and give one of the best education to the people, students not only to Tumkur, throughout Karnataka. And I wish all the students a bright and colorful future. I appreciate the initiative taken by our chairman of this institution, Afzal Sharif, with the inspiration and the motivation of our Shine Bidar, अब्दुल कदीर साहब का एक इंस्पिरेशन और उनका एक मोटिवेशन और उनको एक एडवाइस क्या दे दिया है, उनको पॉजिटिव नेचर से उनको लेकर इधर शादी महल बनना था उसको कैंसिल करके अभी एजुकेशन इंस्टीट्यूशन बन गया है। हज़ारों लोग बच्चे के लिए नहीं, फैमिली के लिए भी वो हेल्पफुल होता है। poorest of the poor also getting opportunity to study in one of the best institution. So this is a model education system and model how industrialist or how a businessman can transfer such type of investment from Shadi Mahal or some other investment to education institution. I think many has to learn from this type of initiative institution, I'd like to say. So I congratulate each and everyone a bright and colorful future. Sir, बेटी पढ़ाओ बेटी पढ़ रही है, बेटों का क्या सर? I am very happy. All our sisters and our children, all are taking a good, one of the best education here. They are the future of society and this country. And women and girl children should be given more importance because they are more than 50% of our society. Without taking the confidence of the 50% of the who are in the society and taking them along with us, we can never think of prosperity in the society or a community in this country. So their importance and their studying, they should be inspired to each and every other girl students in the society. थैंक यू सर। Thank you. अल्हम्दुलिल्लाह स्पीकर आए और कबीर साहब भी आए, यहाँ पर आए। जी अल्हम्दुलिल्लाह, आज बहुत बेहतरीन एक प्रोग्राम था ग्लोबल शाइन कॉलेज में, जिसमें हमारे स्पीकर यूटी खदर साहब भी आए थे और हमारे चेयरमैन डॉक्टर खदीर साहब भी आए थे। जैसे कि डॉक्टर खदीर साहब ने कहा, तालीम तो होती है, तालीम के साथ साथ अगर तहजीब हो जाए और एक डिसिप्लिन हो जाए तो उसका मतलब दुगना फ़ायदा हो जाता है। सिर्फ तालीम से नस्ल नहीं बनती, तालीम के साथ साथ जो है अपनी तरबियत और एक अच्छा अंदाज में उसे हासिल करने से उसका फ़ायदा होता है। अगर एक डॉक्टर बन गया और उसको गलत रास्ते से, गलत तरीके से पैसे निकालना पड़ा, तो निकालते हैं लोग, तो वो कोई कौम का काम नहीं आएगा। तो इसके साथ साथ अब शाहीन के जितने इदारे हैं, हम सब जगह पूरे कॉलेजेस में हम लोग है ना, पहले अखलाक पे, उनके तरबियत पे भी ध्यान देते हैं, साथ साथ दुनियावी इल्म भी हम करते हैं। जी अल्हम्दुलिल्लाह, रिज़ल्ट भी बहुत बेहतरीन रिज़ल्ट आए हैं। हमारे 152 बच्चे जो इस बार बोर्ड का एग्ज़ाम लिखे थे, 100% रिज़ल्ट है, इसमें 54 डिस्टिंक्शन है और एक जी अल्हम्दुलिल्लाह नीट का बहुत अच्छा रिज़ल्ट आया है। अल्लाह का शुक्र है इंशाअल्लाह। और इस तरह का प्रोग्राम उसमें और हम लोग को हौसला अफजाई हो जाती है। डॉक्टर खदीर साहब की जब साथ में बैठते हैं तो महसूस करते हैं कि हम भी एक थोड़ा सा काम कर रहे हैं खदीर साहब के साथ। और उनकी शख्सियत अलग है, फिर भी उनका सपोर्ट से अल्हम्दुलिल्लाह हमेशा उनका सपोर्ट रहता है। तो अल्हम्दुलिल्लाह एक अच्छा इस बार एडमिशन भी हुआ है हमारा। उम्मीद है इंशाअल्लाह आगे चल के बहुत बेहतरीन अंदाज से हम लोग दीन और दुनिया की तालीम दो भी देंगे। जैसे डॉक्टर साहब बताया, हम लोग अपने यहाँ जो हमारे सिलेबस में भी नहीं है, बल्कि हम एडिशनली दीनियात का एक सब्जेक्ट रखे हुए हैं, बाकायदा मौलिमा भी रखे हुए हैं हम लोग। ये दीन भी सिखाना, दीन के साथ दुनिया सिखाना, दोनों हम लोग करते जा रहे हैं।
अलहमदिल्ला बहुत अच्छा नतीजा निकला है। शुक्रिया। ये टुमकुर आमद हुई है आपकी ग्लोबल शाहीन कॉलेज और फिर यहाँ पर एसआईओ के प्रोग्राम में आपने हिस्सा लिया, क्या पैगाम आप देना चाह रहे हैं हालात हाजिरा के पेश नज़र? जी माशाल्लाह, आज स्पीकर असम्बली यूटी खादर साहब यहाँ पर मेहमान थे शाहीन ग्लोबल टुमकुर में, जहाँ पर बेटियों के लिए ओनली फॉर गर्ल्स एक कैंपस है जहाँ पे हॉस्टल के साथ सहूलतें हैं। बड़ा अच्छा माहौल बना है। मैं अब्दुल शरीफ साहब का शुक्रिया अदा करूँगा जो एक शादी महल शुरू करना चाहते थे लेकिन बाद में मंसूबा बदला और वो आज तालीम का महल बना है। बड़ी मियारी तालीम है और तालीम के साथ तरबियत पे खुसूसी तवज्जो दी जा रही है। आज नौजवानों को तालीम के साथ साथ तरबियत पर तवज्जो देना ज़रूरी है और तरबियत के बग़ैर तालीम का कोई मतलब नहीं है, बेकार है। और ये मादी तालीम, बुकिश नॉलेज, चालाकी और धोखाधड़ी का मादा जिससे पैदा हो रहा है और तरबियत ना होने की वजह से नस्ल बिगड़ रही है। कल हम बेंगलोर में बात कर रहे थे, नस्ल ड्रग्स का शिकार हो रही है। मुख्तलिफ़ किस्म के बेरारवी और बिगाड़ डिस्ट्रैक्शन जनरेशन में फैल रहा है। इस तरफ हमको तवज्जो देना है, तालीम के साथ तरबियत पर तवज्जो देना है। आज रेसिडेंशियल स्कूल्स की अहमियत बढ़ रही है, माहौल वाले, कल्चर वाले, डिसिप्लिन वाले और रेसिडेंशियल स्कूल्स की अहमियत बढ़ रही है। मैं माँ बाप से चाहूँगा कि वो अपने बच्चों की तालीम और तरबियत पर तवज्जो दें। घर की आराइश, शादियों पे खर्च, बैंक बैलेंस और प्रॉपर्टी पे तवज्जो ज़्यादा है और तालीम के पर तवज्जो नहीं हो रही है। इस पर गौर करें और अपनी औलाद को अपने लिए सवाब जारिया बनाना हमारा पहला टारगेट हो। सिर्फ IAS, IPS, डॉक्टर, इंजीनियर बनाना ही असल टारगेट ना हो। इन चीज़ों के साथ अगर हम ये एहसास के साथ बच्चों की तरबियत करें, उनको पाले पोसें, उनको एक माहौल दें कि वो हमारे लिए सवाब जारिया का ज़रिया बन जाए, हमारे लिए नजात का ज़रिया बन जाए, तो यकीनन औलाद भी कामयाब हैं, माँ बाप भी कामयाब, माशरा और मिल्लत भी कामयाब है। तमाम डिस्ट्रैक्शन से नस्ल को बचाना है। नस्ल ही असल है, नस्ल को बनाना है। ये नस्ल अगर तरबियत याफ्ता है तो हमारा मुस्तकबिल ठीक है, ताकतवर है, उस पर हमको तवज्जो देना है।